ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಮಸ್ಕಾರ. ಇವತ್ತಿಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಾಗಿ ಸುಮಾರು 9 ತಿಂಗಳಾಯಿತು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಮ್ಮ ಲೀಡರ್ಶಿಪ್ ಚುನಾವಣೆಯಾಗಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬ್ಯಾಂಕ್ ಬಹಳ ಚೆನ್ನಾಗಿ ನಡೆಸಿದರು. ಸೊ ಇವತ್ತಂದ್ರೆ ಈ ವಿಡಿಯೋ ಯಾಕೆ ಮಾಡ್ಬೇಕಂದ್ರೆ ಈಗಾಗಲೇ ನಾವಂದ್ರೆ 103 ಸೀಟನ್ನ ಡಿಸಿಸಿ ಬ್ಯಾಂಕ್ ನೇರ ನೇಮಕಾತಿ ಅಂತೇಳಿ ಕರೆದಿದ್ದೀವಿ. ಅದ್ರೊಳಗ 83 ಜನ ಕ್ಲರ್ಕ್ ಅದಾರು, 20 ಜನ ಪ್ಯೂನ್ ಅದಾರು, ಒಬ್ಬರು ಸೆಕ್ಯೂರಿಟಿ ಅದಾರ. ಜನಕ್ಕೆ ಯಾಕೆ ಕನ್ಫ್ಯೂಸ್ ಆಗುತ್ತೆ? ನೇರ ನೇಮಕಾತಿ ಅಂದ್ರೆ ಬ್ಯಾಂಕ್ನವರು ನೇರವಾಗಿ ತುಂಬ್ಕೋತಾರೆ, ಬಹಳ ಕನ್ಫ್ಯೂಸ್ ಆಗಿ ಎಲ್ಲರ ಮೇಲೆ ಪ್ರೆಷರ್ ಹಾಕತಾರೆ. ನಿಮಗೆ ಈ ವಿಡಿಯೋ ಮುಖಾಂತರ ವಿನಂತಿ ಮಾಡ್ಕೋತೀನಿ. ನೇರ ನೇಮಕಾತಿ ಅಂದ್ರೆ ನಾವು ಜುಲೈ 27ರಿಂದ ಆಗಸ್ಟ್ 27 ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ. ಅದಾದ ನಂತರ ಸೆಪ್ಟೆಂಬರ್ ಎಂಡಿಗೆ ಅಂದ್ರೆ ನಾವು ಎಕ್ಸಾಮ್ ಮಾಡ್ತೀವಿ. ಅಂದ್ರೆ ನೇರ ನೇಮಕಾತಿನ ಡೈರೆಕ್ಟ್ ತುಂಬಿಕೊಳಕ್ ಹೋಗಲ್ಲ. ನೀವು ಎಕ್ಸಾಮ್ ಬರೆದು ಎಕ್ಸಾಮ್ದಲ್ಲಿ ಪಾಸ್ ಆದ್ರೆ ನಿಮಗೆ ಇಂಟರ್ವ್ಯೂ ಬರ್ತೈತಿ, ಇಲ್ಲಂದ್ ಬರಂಗಿಲ್ಲ. ಅದಕ್ಕೆ ತಾವೆಲ್ಲರೂ ದಯಮಾಡಿ ನೇರ ನೇಮಕಾತಿ ಅನ್ನೋದು ತಲೆಯಲ್ಲಿ ತೆಗೆದು ತಮಗೆ ಸುಮಾರು 1.5 ರಿಂದ 2 ತಿಂಗಳು ಟೈಮ್ ಇರ್ತೈತಿ. ಸ್ಟಡಿ ಮಾಡ್ರಿ, ಬ್ಯಾಂಕಿಂಗ್ ಬಗ್ಗೆ ಚಲೋ ಎಕ್ಸಾಮ್ ಬರೀರಿ. ನೀವು ಪಾಸ್ ಆದ್ರೆ ಖಂಡಿತ ನಿಮಗೆ ನೌಕರಿ ಸಿಗ್ತೈತಿ. ಇದರ ಜೊತೆಗೆ ಯಾಕಂದ್ರೆ ಬಹಳ ಜನ, ಯಾಕಂದ್ರೆ ನಾನು KMF ಚೇರ್ಮನ್ ಇದ್ದಾಗ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಬೆಳಗಾವಿ ಹಾಲು ಒಕ್ಕೂಟಿದ್ದಾಗ ಹೇಳ್ತೀನಿ, ಈ ನೌಕರಿ ಅಂತ ಬಂದಾಗ ಬಹಳ ಜನ ಏಜೆಂಟ್ಗಳು ಹುಟ್ಕೊಂಡ್ಬಿಟ್ಟು ನಮ್ಗೆ ಅವ್ರ ಪರಿಚಯದವರು, ಇವ್ರ ಪರಿಚಯದವರು, ನೀವೆಲ್ಲ ದುಡ್ಡು ಕೊಟ್ರೆ ನಾವು ನಿಮ್ಗೆ ನೌಕರಿ ಹಚ್ಕೊಡ್ತೇವೆ. ಬಹಳ ಜನ ದುಡ್ಡು ಕಳ್ಕೊಂಡಾರ. ನಮ್ಮ ಬೆಳಗಾವಿ ಜಿಲ್ಲಾ ಜನ ದುಡ್ಡು ಕಳ್ಕೊಂಡಾರು. ದಯಮಾಡಿ ಯಾರಂತ ಮಧ್ಯವರ್ತಿಗಳು ಬಂದ್ರೆ ಯಾರನ್ನೂ ಹಚ್ಕೊಳಕ್ ಹೋಗ್ಬೇಡ್ರಿ. ಚಲೋ ನಿಮ್ಮ ಮಕ್ಕಳಿಗೆ ಸ್ಟಡಿ ಮಾಡಿಸಿ, ಎಕ್ಸಾಮ್ ಬರೆಸಿ, ಎಕ್ಸಾಮ್ ಪಾಸ್ ಖಂಡಿತ ಅವ್ರಿಗೆ ನೌಕರಿ ಸಿಗ್ತದೆ. ಯಾರು ಅಂದ್ರೆ ಈ ಏಜೆಂಟ್ಗಳು ಬಂದ್ರೆ ಹಚ್ಕೋಬೇಡಿ. ಅಂತ ಏನಾದ್ರು ಬಂದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ರಿ. ಬ್ಯಾಂಕ್ ಅಂದ್ರೆ ನಾವೇನು ಎಕ್ಸಾಮ್ ಬಹಳ ಮೆರಿಟ್ ಅಲ್ಲಿ ಕ್ಲೀನ್ ಏನ್ ಮಾಡ್ತಾ ಇದೀವಿ, ಅದಕ್ಕೆಲ್ಲರೂ ಸ್ಟಡಿ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡಿ ನೀವು ಬರೆದ್ಬಿಟ್ಟು ಪಾಸ್ ಆಗಿ ನಿಮಗೆಲ್ಲ ದೇವರು ಅನುಕೂಲ ಮಾಡ್ಲಿಕ್ಕೆ ನಾನು ಹಾರೈಸ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.